ನಮಸ್ತೆ ಸಿಟಿ ನ್ಯೂಸ್ ವೀಕ್ಷಕ ಬಂಧುಗಳಿಗೆ ಮತ್ತು ಸಿಟಿ ನ್ಯೂಸ್ ಬೆಂಗಳೂರು ಶಿವಶಂಕರ್ ಸರ್ ಸಾರಥ್ಯದಲ್ಲಿ ಇನ್ನೂ ಒಂದು ವಿಷಯ, ಒಂದು ನ್ಯೂಸ್ ನೋಡಿದೆ. ಸರ್ಕಾರಿ ಕಚೇರಿಗಳಲ್ಲಿ ರಾಸಲೀಲೆ, ಅದು ಏನೋ ಹೊಸ ಸುದ್ದಿ ಅಲ್ಲ, ಹೊಸ ವಿಚಾರ ಅಲ್ಲ. ಬಟ್ ಅದೊಂದು ವಿಪರ್ಯಾಸವಾಗಿದೆ. ನಮಗೆಲ್ಲ ಅಂಥ ವಿಷಯಗಳೆಲ್ಲ ಕೇಳಿ ನಮಗೆ ಇದು ಒಂಥರ ಕಾಮನ್ ರೀತಿಯಾಗಿದೆ. ಯಾಕೆಂದರೆ ಒಂದು ಪೊಲೀಸ್ ಸ್ಟೇಷನಲ್ಲಿ ನೋಡಿದ್ರು ರಾಸಲೀಲೆ ನಡೀತಾ ಇದೆ. ಒಂದು ಎಲ್ಲಿ ಸರ್ಕಾರಿ ಅಧಿಕಾರಿ, ಅದು ರೈತರಿಗೆ ಆಫೀಸು ಅಂತ ಏನೋ ಮಾಡಿರೋದು, ಅಂಥ ಆಫೀಸಲ್ಲೂ ರಾಸಲೀಲೆ. ಅಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಒಂದು ಹೆಂಗಸನ್ನ ಕರೆಸಿ ಚುಂಬನ ಮಾಡಿ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಕಳಿಸೋ ಅಂಥ ವಿಡಿಯೋ ಅದು ಬಂದಿದೆ. ಇನ್ನು ಸ್ಟೇಷನ್ನಲ್ಲಿ, ಇನ್ನು ಸರ್ಕಾರಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಸರ್ಕಾರಿ ಸೇವೆಯಲ್ಲಿರೋ ಅಂಥ ಅಧಿಕಾರಿಗಳೇ ಹೋಗಿ ಅಪ್ಪಿಕೊಂಡು ಇನ್ನೂ ಮತ್ತೊಂದು ಅಂಥ ವಿಷಯಗಳು ತುಂಬ ಬರ್ತಾ ಇದ್ದಾವೆ, ನೋಡ್ತಾ ಇದ್ದೀವಿ. ಇನ್ನು ರಾಜಕಾರಣಿಗಳ ಬಗ್ಗೆ ಕೇಳೋಂಗೆ ಇಲ್ಲ. ಅವ್ರದ್ದಂತೂ ಫಾರಿನ್ ಒಂದು ಬ್ಲೂ ಫಿಲಮ್ಗಳಿಗಿಂತ ಹೆಚ್ಚಾಗಿ ನಮ್ಮ ದೇಶದ ರಾಜಕೀಯ ಪಕ್ಷದವ್ರದ್ದೇ ವಿಡಿಯೋಗಳು ತುಂಬ ನೋಡ್ತಾ ಇದ್ದೀವಿ. ಇನ್ನು ನಮ್ಮ ಕಣ್ಗಳಲ್ಲಿ ಇನ್ನೂ ಏನೇನು ನೋಡಬೇಕು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ದೇವರು ಎಂತೆಂಥವ್ರನ್ನೋ ಕರ್ಕೊಂಡು ಅವ್ರ ಪಾದಕ್ಕೆ ಸೇರಿಸಿದ್ದಾನೆ ಅಂತ. ಇಂಥ ಜನರನ್ನೆಲ್ಲ ಇವರೆಲ್ಲ ಯಾರು ಕಾಣ್ತಾ ಇಲ್ವಾ? ಮತ್ತು ಇನ್ನೂ ಒಂದು ವಿಷಯಕ್ಕೆ ಬರೋದಾದರೆ, ನಮ್ಮ ದೇಶನ 17 ಬಾರಿ ಲೂಟಿ ಮಾಡಿದ್ದಾರೆ. ಯಾರು? ರಜನಿ ಅಲ್ಲ, ಗಜನಿ ವಂಶಸ್ಥರು. ಗಜನಿ ರಾಜ ನಮ್ಮ ದೇಶದ ಮೇಲೆ 17 ಬಾರಿ, ನಮ್ಮ ರಾಜ್ಯದ ಮೇಲೆ 17 ಬಾರಿ ದಂಡೆತ್ತು ಬಂದು ಸಿಕ್ಕಿದ್ದನ್ನೆಲ್ಲ ನಾಶ ಮಾಡಿ, ಎಲ್ಲ ಧ್ವಂಸ ಮಾಡಿ, ಒಳ್ಳೊಳ್ಳೆ ವಿಗ್ರಹಗಳಿರ್ಬೋದು, ಒಳ್ಳೊಳ್ಳೆ ಕೆತ್ತನೆ, ಒಳ್ಳೊಳ್ಳೆ ಆರ್ಟ್ಸ್ ಇಂಥವನ್ನೆಲ್ಲ ಧ್ವಂಸ ಮಾಡಿ ಅವ್ರಿಗೆ ಬೇಕಾಗಿರುವಂಥ ಒಡವೆ, ವಸ್ತ್ರ, ಚಿನ್ನಾಭರಣ, ನವರತ್ನ, ಇಂಥ ಬೇಕಾದಷ್ಟು ಆಸ್ತಿ ಸಂಪತ್ತು ಅನ್ನು ಕತ್ಕೊಂಡು ಹೋಗಿದ್ದಾರೆ. ಆಯಿತಾ? ಮತ್ತು ಇನ್ನೂ ಒಂದು ವಿಷಯಕ್ಕೆ ಬರ್ತೀನಿ. ಚಿಕ್ಕದಾಗಿ ಇನ್ನೂ ಒಂದು ವಿಷಯ ಏನಂದರೆ, ಇವಾಗ ಎಲ್ಲ ಯಾರು ಬಿಡದಿ ರೈತರು ಬಂದ್ಬಿಟ್ಟು ಇವಾಗ ಬಡ್ಕೊತಾ ಇದ್ದಾರೆ ರೋಡಲ್ಲಿ. ನಮ್ಮ ಜಮೀನು ಕೊಡಲ್ಲ, ನಮಗೆ ಎಷ್ಟೇ ಕೋಟಿ ಕೊಟ್ಟರು ಕೊಡಲ್ಲ ಅಂತ ಇವಾಗ ಎಲ್ಲರೂ ಒಗ್ಗಟ್ಟಾಗಿ ಬಂದಲ್ಲಿ ರೋಡಲ್ಲಿ ಮತ್ತೊಂದು ಕಡೆ ಕೂತ್ಕೊಂಡು ಗಲಾಟೆ ಮಾಡ್ತಾಯಿದ್ದಾರೆ. ಆಯಿತಾ? ಇದಕ್ಕೆ ಏನು ಅನ್ಬೋದು? ಯಾಕೆ ಇವಾಗ ಬಂದು ಇದು ಮಾಡ್ತಾಯಿದ್ದಾರೆ? ಯಾಕೆ ಸ್ಟ್ರೈಕ್ ಮಾಡ್ತಾಯಿದ್ದಾರೆ? ನಮ್ಮ ಜಮೀನು ಕೊಡಲ್ಲ ಅಂತ. ಯಾಕೆ ಇಷ್ಟು ವರ್ಷದಿಂದ ಪ್ರಜ್ಞೆ ಇರಲಿಲ್ವಾ? ಎಲ್ಲ ಕೋಮಾ ಸ್ಟೇಜಲ್ಲಿದ್ರಾ? ಹೋಗಲಿ, ಯಾರು ಎಲ್ಲ ಎಣ್ಣೆ ಆಮೇಲೆ ಮತ್ತು ಗಾಂಜಾ ಏನಾದರೂ ಹೊಡೆದು ನಶೆಯಲ್ಲಿ ತೇಲಾಡ್ತಿದ್ರ ಮನೆಗಳಲ್ಲಿ, ತೋಟದಲ್ಲೆಲ್ಲ. ಒಂದು ವೋಟ್ ಹಾಕೋವಾಗ ಯಾರನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದು ಜನರ ಕೈಲಿದೆ, ಜನರಿಗೆ ಹಕ್ಕಿದೆ. ಯಾರ ಒಬ್ಬನ್ನ ನಮ್ಮ ದೇಶಕ್ಕೆ ಒಂದು ಮುಖ್ಯಮಂತ್ರಿನ ಸೆಲೆಕ್ಟ್ ಮಾಡೋದಕ್ಕೆ ನಮ್ಮ ದೇಶದ ಜನರಿಗೆ ಹಕ್ಕಿದೆ. ಅದರಲ್ಲಿ ಪ್ರತಿಯೊಬ್ಬ ಹಳ್ಳಿಗೋ, ಪ್ರತಿ ಮನೆಯಲ್ಲೊಬ್ಬರೊಬ್ಬರು ಎಲ್ಲರೂ ಸೇರಿ ಅವರೆಲ್ಲರೂ ಒಂದು ನಿರ್ಧಾರ ಮಾಡಿ ಒಂದು ಒಳ್ಳೆ ಪ್ರಜೆಯನ್ನು ನೀವು ಆಯ್ಕೆ ಮಾಡಿದಿದ್ರೆ, ಇವತ್ತು ನಿಮ್ಮ ಭೂಮಿಯನ್ನು ಕಿತ್ಕೊಳೋದಕ್ಕಾಗಲಿ, ನಿಮ್ಮ ಹಣವನ್ನು ಕಿತ್ಕೊಳೋದಕ್ಕಾಗಲಿ, ನಿಮ್ಮ ಜಮೀನು ಒತ್ತುವರಿ ಮಾಡ್ಕೊಳೋದಾಗಲಿ ಬೇರೆ ಯಾವುದೂ ಆಗ್ತಾಯಿರಲಿಲ್ಲ. ಇದನ್ನೆಲ್ಲ ಗೊತ್ತಿದ್ದಂಥ ನಮ್ಮವರೇ ನಮ್ಮ ಜಮೀನು ನಮ್ಮವರು ಅಂತ ನಮ್ಮವ್ರನ್ನ ತಂದು ಕುಂಡಿಸಿದ್ದೀರ. ನಮ್ಮವರು ಅಂತ ಕುಂಡಿಸಿದ್ದೀರ. ನಮ್ಮವ್ರಿಗೆ ಮಾತ್ರ ಗೊತ್ತಿರೋದು ನಮ್ಮ ವೀಕ್ನೆಸ್ ಏನು ಅಂತ. ಆ ವೀಕ್ನೆಸ್ನ ಅವರು ಏನು ಮಾಡ್ತಾ ಇರೋದು? ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ, ಎಲ್ಲ ನಿಮ್ಮ ತಪ್ಪುಗಳು. ನಿಮ್ಮ ವೀಕ್ನೆಸ್ ಏನೋ, ಮೊದಲನೇಗೆ ಒಗ್ಗಟ್ಟೇ ಇಲ್ಲ. ಒಂದು ಮನೇಲಿ 4 ಜನ ಇದ್ದರೆ 4 ಬಾಗಿಲು ಇದ್ದೇ ಇರುತ್ತೆ. ಒಬ್ಬರೊಬ್ಬರು ಒಂದು ಪೂರ್ವ, ಒಬ್ಬರು ಪಶ್ಚಿಮ, ಒಬ್ಬರು ದಕ್ಷಿಣ, ಒಬ್ಬರು
ಇನ್ನೂ ಒಂದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ 4 ಬಾಗ್ಲಲ್ಲಿ 4 ಜನ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಅದು ಯಾರು ಎಲ್ಲಿ ಹೋಗ್ತಾರೆ ಯಾವಾಗ ಎಷ್ಟೊತ್ತಿಗೆ ಬರ್ತಾರೆ ಅದು ನಿಮ್ಮ ಮನೆಗಳಲ್ಲಿರೋರೇ ನಿಮ್ಮ ಬಗ್ಗೆನೇ ಗೊತ್ತಿಲ್ಲ, ಆಯಿತಾ. ಇವಾಗ ಬಂದು ರೋಡಲ್ಲಿ ಕೂತ್ಕೊಂಡು ಅಂಬೋ ಲಂಬೋ ಲಂಬೋ ಅಂತ ಬಾಯಿ ಬಡ್ಕೊಂಡು ಇವಾಗ ನನ್ನ ಜಮೀನು ಆಯಿತು, ಜಾಗ ಹೋಯ್ತು, ಅದೋಯ್ತು, ನಾನು ಇಷ್ಟೇ ಜಮೀನು ಇಟ್ಕೊಂಡು ನನ್ನ ಮಗನ ಇಂಜಿನಿಯರ್ ಮಾಡಿದೆ, ಡಾಕ್ಟ್ರು ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಹೇಳ್ತಿದ್ದೀರಲ್ಲ. ಅವತ್ತು ಆಯ್ಕೆ ಮಾಡೋವಾಗ ಪುಕ್ಸಟ್ಟೆ ಬಸ್ ಬಿಡ್ತೀವಿ ಅಂದರು. ಬಸ್ಸು ಪುಕ್ಸಟ್ಟೆ ಬಸ್ ಅಂದಿದಾಗ ಎಲ್ಲ ಓಹೋ ಹಾ 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 2000 ಫ್ರೀ, ನಿಮಗೂ ಫ್ರೀ, ನನ್ನ ಹೆಂಡ್ರಿಗೂ ಫ್ರೀ ಅಂತ ಹೇಳಿದಾಗ ಎಲ್ಲರೂ ಆಗಲೇ ಪ್ಲ್ಯಾನಿಂಗು 2000 ರೂಪಾಯಿ ತಿಂಗಳು ಬರ್ತದೆ, ಯಾವ ಸೀರೆ ತಗೊಳ್ಳೋಣ, ಏನು ತಗೊಳ್ಳೋಣ ಅಂತ ಮನೆ ಹೆಂಗಸ್ರೆಲ್ಲ ಲೆಕ್ಕಾಚಾರ ಶುರು ಮಾಡಿದ್ರಿ. ಇನ್ನು ಗಂಡಸ್ರುಗಳು ನನ್ನ ಹೆಂಡ್ತಿ ಮಂಗ್ಮುಂಡೆದು ಅದಕ್ಕೇನು ಅರ್ಥ ಆಗೋಲ್ಲ ಅಂದ್ಬಿಟ್ಟು ಹೆಂಗೋ 2000 ಬರ್ತದೆ, ಎಷ್ಟು ಒಂದು ವಾರ 15 ದಿನ ಹೆಂಗೋ ಕತೆ ಕಳ್ಕೊಳ್ಳೋಣ, ಒಂದು ಇಡಿಸ್ಬಿಟ್ಟು ಆಡ್ಕೊಂಡು ಆ ತೋಟದಲ್ಲ ಈ ತೋಟದಲ್ಲ ಒಂದು 15 ದಿನ ಆಟ ಆಡ್ಕೊಂಡು ದೇವ್ರು ಇಟ್ಟಂಗೆ ಆಗಲಿ. ಎಂತೆಂಥ ಧರ್ಮರಾಯನೇ ಹಣ ಆಸ್ತಿ ಎಲ್ಲ ಕಳ್ಕೊಂಡು ಹೆಂಡ್ತಿನೇ ಮಾರ್ಕೊಂಡಿರುವಾಗ ನಾವು ಬರೀ ಸಾಮಾನ್ಯರು, ನಾವು ಇನ್ನೇನು ಅನ್ನೋ ಲೆಕ್ಕಾಚಾರಕ್ಕೆ ಅವರು ಇಸ್ಪಿಟ್ಟು ಆಡಿದ್ದು ಅವ್ರ ಜಮೀನುಗಳ್ನ ಮಾರ್ಕೊಂಡಿದ್ದು ಆಯಿತು, ಮನೆ ಮಠ ಮಾರ್ಕೊಂಡಿದ್ದು ಆಯಿತು, ಬೀದಿಗೆ ಬಂದಿರೋದು ಆಗಿದೆ ಅಂತ ಎಷ್ಟೋ ಉದಾಹರಣೆಗಳಾಗಿದೆ. ಆಮೇಲೆ ಇನ್ನೂ ಒಂದು ವಿಷಯ ಏನಂದರೆ, ಮಕ್ಕಳಿಗೆ ಫ್ರೀ ಬಸ್ಸು ಅನುಕೂಲ ಎಲ್ಲಿ ಮಾಡಿದ್ದಾರೆ, ತಮಿಳ್ನಾಡಲ್ಲಿ ಮಾಡಿದ್ದಾರೆ. ಆದರೆ ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಇವಾಗ ಇತ್ತೀಚೆಗೆ ಮಾಡಿರ್ಬೋದು, ನನಗಿನ್ನೂ ವಿಷಯ ಬಂದಿಲ್ಲ. ಬಟ್ ಬೆಂಗಳೂರಲ್ಲಿ ಹೆಂಗಸರಿಗೆ ಸಂಪೂರ್ಣ ಬಸ್ ಉಚಿತ ಅಂತ ಇದ್ದಂಗೆ ಹೆಂಗಸ್ರುಗಳೆಲ್ಲ ಆಗಲೇ ಪ್ಲ್ಯಾನು ಸ್ಕೆಚ್ಚು ಐಡಿಯಾ ಮಾಡೋಕ್ಕೆ ಶುರು ಹಚ್ಕೊಂಡ್ರು. ನಮ್ಮೂರಿಗೆ 10,000 ಖರ್ಚಾಯ್ತಿತ್ತು ಹೋಗಿ ಬರೋಕ್ಕೆ, ಇವಾಗ ಪುಕ್ಸಟ್ಟೆ ವಾರಕ್ಕೆ 3 ದಿನ ಅಲ್ಲಿ 3 ದಿನ ಇಲ್ಲಿ, 3 ದಿನ ಅಲ್ಲಿ 3 ದಿನ ಇಲ್ಲಿ, ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇಲ್ಲಿ ಯಾವನು ಈ ಗಂಡನ ಹತ್ರ ಕುಡುಕನ ಹತ್ರ ಜೀವನ ಮಾಡೋದು ಅನ್ನೋದು ಬಿಟ್ಟು ಆ ಊರು ಇವರು ಸುತ್ತಕ್ಕೆ ಶುರು ಮಾಡಿದ್ರೆ ಇವಾಗ ಗಂಡಂದಿರೋ ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಳ್ಳೋದಕ್ಕೆ ಬಂದಿದ್ದಾರೆ, ಆಯಿತಾ. ಮತ್ತು ಇನ್ನೂ ಒಂದು ಏನಂದರೆ ಹರಿಪ್ರಸಾದ್ ಅವರು ಒಂದು ಹೇಳಿಕೆಯನ್ನು ಏನು ನೀಡಿದರು. ಅದೇನು ಹೇಳಿಕೆ ಅಂದರೆ, ನಿಟ್ ಪರೀಕ್ಷೆ ಬಗ್ಗೆ ಮೋದಿಯವರು ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ನೀಟ್ ಪರೀಕ್ಷೆ ದಿನ ಮೋದಿಯವರು ಏನು ಮಾಡಿದ್ರು, ನೀಟ್ ಪರೀಕ್ಷೆ ದಿನ ನಿಮಗೆಲ್ಲ ಗೊತ್ತಿದ್ದಂಗೆ ಮೋದಿಯವರು ಏರ್ಪೋರ್ಟಲ್ಲೇ ಕಾಯ್ದು 2 ಗಂಟೆಗಳ ಕಾಲ ಏರ್ಪೋರ್ಟಲ್ಲಿ ಕಾಯ್ದು, ಕಾರಲ್ಲಿ ಹೋದರೆ 0 ಟ್ರಾಫಿಕ್ ಮಾಡಬೇಕಾಗುತ್ತೆ, ಆವಾಗ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿದ್ದಾರೆ, 2 ಗಂಟೆಗಳ ಕಾಲ ಏರ್ಪೋರ್ಟ್ನಲ್ಲೇ ಪರೀಕ್ಷೆ ಎಲ್ಲ ಮುಗಿದ ನಂತರ ಏರ್ಪೋರ್ಟಿಂದ ಅವ್ರ ಕೆಲಸ ಕಾರ್ಯಗಳಿಗೆ ಹೊರಟಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಅಲ್ಲ, ನಮ್ಮ ಸ್ಟೇಟ್ನಲ್ಲಿ ಹರಿಪ್ರಸಾದ್ ಅವ್ರು ಹೇಳ್ತಾ ಇರೋದು, ನೀಟ್ ಬಗ್ಗೆ ಮೋದಿ ಯಾಕೆ ಮಾತಾಡ್ತಿಲ್ಲ ಅಂತ, ಆಯಿತಾ. ನೀಟ್ ಬಗ್ಗೆ ಏನೇನು ಅನಾನುಕೂಲಗಳಾಗಿದ್ದಾವೆ ಅಂತ ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ನೀಟ್ ಪರೀಕ್ಷೆ ದಿನ ಸುಮಾರು 12 ಜನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾರೆ ಅಂತ ನನಗೆ ಕೇಳಿ ಬಂತು, ಆಯಿತಾ. ಮತ್ತು ಎಷ್ಟೋ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿಲ್ಲ, ಆಯಿತಾ. ಅವರು ಕೂಡ ಎಷ್ಟೋ ಜನ ನೀಟ್ ಪರೀಕ್ಷೆ ಬರೆದು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗ್ಬೋದು ಅಂತ ಕನಸು ಕಂಡುಕೊಂಡು ಎಷ್ಟೋ ಜನ ನೀಟ್ ಎಕ್ಸಾಮ್ ಬರೀಲೇಬೇಕು ಅಂತ ಹೋದವರಲ್ಲಿ ಎಷ್ಟೋ ಜನ ನಿರಾಸೆ ಆಗಿದ್ದಾರೆ. ಅದೆಲ್ಲ ಯಾರು ಮಾಡ್ಕೊಂಡಿರೋದು, ನೀವು ಆಯ್ಕೆ ಮಾಡಿದಂತಹ ರಾಜಕೀಯ ಪಕ್ಷದ ನಾಯಕರುಗಳಿಂದ. ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ, ಇವರು ಹರಿಪ್ರಸಾದ್ ಹೇಳ್ತಾರೆ, ಮೋದಿಯವರು ನೀಟ್ ಪರೀಕ್ಷೆ ಬಗ್ಗೆ ಮಾತಾಡಲ್ಲ, ಅವ್ರ ಹತ್ರ ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಇದೆ, ಫೇಕ್ ಇನ್ನೂ ಒಂದಿದೆ. ಅವರು ಹರಿಪ್ರಸಾದ್ ಆಡಳಿತ ಪಕ್ಷದಲ್ಲಿರೋರು, ಅವ್ರಿಗೆ ಒಂದು ಸಾಮಾನ್ಯ ಜ್ಞಾನ ಇಲ್ವಾ? ನನ್ನ ಪ್ರಶ್ನೆ ಇದು, ನನ್ನ ವೈಯಕ್ತಿಕ ಪ್ರಶ್ನೆ. ಅವ್ರಿಗೊಂದು ಸಾಮಾನ್ಯ ಜ್ಞಾನ ಇದೆಯಾ ಇಲ್ವಾ? ಅವ್ರು ಬಂದ್ಬಿಟ್ಟು ಮೋದಿಯವ್ರು ಮಾತಾಡಲಿಲ್ಲ ಅಂತ ಕ್ವಶನ್ ಮಾಡಿದ್ದಾರೆ.
ಕ್ವಶನ್ ಮಾಡಲಿ ಬಿಡಲಿ, ಅದು ಸೆಕೆಂಡ್ರಿ. ನಿಟ್ ಎಕ್ಸಾಮ್ ಬರೆಯೋವಾಗ ಹರಿಪ್ರಸಾದ್ ಎಲ್ಲೋಗಿದ್ರು? ಯಾಕೆ ಅವ್ರಿಗೊಂದು ಕಾಮನ್ ಸೆನ್ಸ್ ಇಲ್ವಾ? ನಿಟ್ ಎಕ್ಸಾಮ್ ಇದೆ, ಸರ್ಕಾರ ಆಡಳಿತ ಪಕ್ಷದಲ್ಲಿದ್ದೀವಿ, ನಾವೇನೇನು ಮಾಡಬೇಕು, ವಿದ್ಯಾರ್ಥಿಗಳಿಗೆ ಏನೇನು ಅನುಕೂಲ ಮಾಡಿಕೊಡ್ಬೇಕು, ವಿದ್ಯಾರ್ಥಿಗಳಿಗೆ ಏನೇನು ಸೌಲಭ್ಯ ಬೇಕು, ಪ್ರತಿಯೊಂದೂ ಏನಾದರೂ ಇವರು ಸಿಂಪಲಾಗಿ ಒಂದು ಬೇಸಿಕ್ ನಾಲೆಡ್ಜ್, ಒಂದು ಸಿಂಪಲಾಗಿ ಕುತ್ಕೊಂಡು ಒಂದು ಅಲ್ಲಿ ಇಲ್ಲಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಟೀಕೆ ಮಾಡೋ ಬದಲು ಒಂದು 5 ನಿಮಿಷ ಕುತ್ಕೊಂಡು ಯೋಚನೆ ಮಾಡಿದರೆ ನಿಮಗೆ ಅಲ್ಲಿ ಸೊಲ್ಯೂಷನ್ ಸಿಗ್ತಿತ್ತು. ಇವತ್ತು ಇಷ್ಟು ಜನ 12 ಜನ ಆತ್ಮಹತ್ಯೆ, ಅಷ್ಟು ಜನ ಎಕ್ಸಾಮ್ ಬರೆದಿಲ್ಲ, ಅವರ ತಂದೆ ತಾಯಿಗಳು, ಆ ಮಕ್ಕಳಿಗೆ ಶಾಪಗಳು ಇವತ್ತಲ್ಲ ನಾಳೆ ನಿಮಗೂ ತಟ್ಬೋದು, ನಿಮ್ಮ ಮೊಮ್ಮಕ್ಕಳಿಗೂ ತಟ್ಬೋದು, ಎಲ್ಲರಿಗೂ ತಟ್ಟುತ್ತೆ. ಇವತ್ತು ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ ಭೂಮಿ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಾ. ಆ ಭೂಮಿ ಕಿತ್ಕೊಳ್ಳೋದು ಒಂದು ಅದೇನಂತ ದೊಡ್ಡ ವಿಷಯ ಅಲ್ಲ. ಭೂಮಿ ಕಿತ್ಕೊಂಡ್ರು ಒಂದು ಜನರ ಒಂದು ಬಿಸಿ ಉಸಿರಿನ ಹಬೆ ಏನಾಗುತ್ತೆ ಅಂದರೆ, ಅದು ಇವತ್ತಲ್ಲ ನಾಳೆ ಅದು ಒಬ್ಬನ್ನ ಎಷ್ಟು ಮಟ್ಟಿಗೆ ಸುಡುತ್ತೆ ಅನ್ನೋದು ಎಲ್ಲ ನೀವೆಲ್ಲ ಒಂದು ಎಂತೆಂಥವ್ರು, ನಾನು ಕಿಲಾಡಿ, ಕಿಂಗು, ಲಖಪತಿ, ಲಾರ್ಡು, ನಾನೇ ಅದು ನಾನು ಇದು ಅಂತ ಮೆರೆದವರೆಲ್ಲ ಎಂತೆಂಥವ್ರ ಮಣ್ಣಾಗಿ ಗೆಜ್ಲಿಡ್ದು ಹುಳ ತಿಂದು ಹೋಗಿದ್ದಾರೆ. ಅಂಥದ್ರಲ್ಲಿ ಈಗಿನ ಜನಸಾಮಾನ್ಯರು ಯಾರು ಏನು ನಮ್ಮ ಒಂದು ತೃಣ ಸಮಾನನೂ ಏನೂ ಅಲ್ಲ ಹೇಳ್ಬೇಕಂದ್ರೆ. ಮತ್ತು ಇನ್ನೂ ಒಂದು ವಿಷಯ ಏನಂದರೆ, ಇವಾಗ ಕೆಲವೊಂದು ಮಾಧ್ಯಮಗಳಲ್ಲಿ SP ತುಮಕೂರು ಅನ್ನೋ ಒಂದು ಪ್ರೊಫೈಲ್ ಇದೆ, SP ತುಮಕೂರು. ಅಲ್ಲಿಂದ ಪ್ರೊಫೈಲಲ್ಲಿ ನಾನು ಅಬ್ಸರ್ವ್ ಮಾಡ್ಕೊಂಡು ಬರ್ತಾಯಿದ್ದೀನಿ, ಪ್ರತಿ ವಾರಕ್ಕೆ ಒಂದು ವಿಡಿಯೋ, ಫೋಟೋಗಳು, ಒಂದು 10 ಜನಕ್ಕೆ ಮೊಬೈಲ್ ಕೊಡ್ತಾ ಇರೋಂಥ ಫೋಟೋಗಳು ಬರ್ತಾಯಿದೆ. ನನಗಿದ್ರಲ್ಲಿ ಒಂದು ಕಡೆ ಒಂದು ಖುಷಿಯಾದ ವಿಷಯ ಇರ್ಬೋದು, ಏನೋ ಪೊಲೀಸವರು ಒಂದು ಕರ್ತವ್ಯನ ಮಾಡಿ ಒಂದು ಮೊಬೈಲನ್ನು ಕೊಟ್ಟಿದ್ದಾರೆ, ಆಯಿತಾ. ಯಾರ್ದೋ ಒಂದು 5 ಜನದ್ದು 10 ಜನದ್ದು ಕೊಟ್ಟರೆ ಅದು ಒಂದು ಲೆಕ್ಕಾಚಾರ. ಪ್ರತಿ ವಾರನೂ 20ರಿಂದ 25 ಫೋಟೋ ರಿಲೀಸ್ ಮಾಡ್ತಾಯಿದ್ದಾರೆ, ಅಪ್ಲೋಡ್ ಮಾಡ್ತಾಯಿದ್ದಾರೆ. ತುಮಕೂರಲ್ಲಿ SP ಮೊಬೈಲು ಒಂದು ಅವ್ರ ಸ್ಟೇಷನಲ್ಲಿ ಯಾರ್ಯಾರು ಇರ್ತಾರೆ ಒಬ್ರೊಬ್ರು ನನ್ನ ಮೊಬೈಲ್ ಕೊಡ್ತಾ ಇರೋದು, ಫೋಟೋ ತೆಗೆಸ್ಕೊತಾ ಇರೋದು, ಇದೇ ಫೋಟೋ ಅಪ್ಲೋಡ್ಗಳು ಆಗ್ತಾಯಿದ್ದಾವೆ, ಆಯಿತಾ. ಇವಾಗ ತುಮಕೂರಿಂದ ಸುಮಾರು ದಿವಸದಿಂದ ಫಾಲೋ ಮಾಡ್ಕೊಂಬರ್ತಾಯಿದ್ದೀನಿ. ಮತ್ತು ಈಗ ಮೈಸೂರು, ಕೋಲಾರಲ್ಲೂ ಒಂದೊಂದು ಪೋಸ್ಟ್ಗಳು ಬಂದಿದೆ, ಆಯಿತಾ. ಪೊಲೀಸವರು ಮೊಬೈಲ್ ಫೋನ್ ಕೊಡ್ತಾ ಇರೋದು ಒಂದು ಫೋಟೋ ಮಾತ್ರ ಬರ್ತಾಯಿದೆ. ಯಾಕೆ? ಮೊಬೈಲ್ ಬಿಟ್ಟು ಕಳ್ಳರು ಹಣ ಕದೀತಾ ಇಲ್ವಾ, ಚಿನ್ನಾಭರಣ ಕದೀತಾ ಇಲ್ವಾ, ದುಡ್ಡು ಕದೀತಾ ಇಲ್ವಾ, ವಾಹನ ಕದೀತಾ ಇಲ್ವಾ, ಆಮೇಲೆ ಹಲ್ಲೆಗಳು ಮಾಡ್ತಾ ಇಲ್ವಾ, ಗಲಾಟೆಗಳು ಮಾಡ್ತಾ ಇಲ್ವಾ? ಇದನ್ನೆಲ್ಲ ಹೋಗಿ ತಡೆದು ಇದನ್ನ ಎಷ್ಟು ರೇಪ್ಗಳಾಗಿದ್ದಾವೆ, ಎಷ್ಟು ಕೇಸ್ಗಳು FIR ಆಗಿ ಎಷ್ಟು ಜನ ಅರೆಸ್ಟ್ ಮಾಡಿದ್ದೀರಾ? ಇವನ್ನೆಲ್ಲ ಯಾಕೆ ಒಂದು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇಲ್ಲ? ಇದರಲ್ಲೆಲ್ಲ ಯಾಕೆ ಮುಚ್ಚುಮರೆ ಮಾಡ್ತಾಯಿದ್ದೀರಾ? ಯಾವುದೋ ಒಂದು ಬೆಲೆ ಬಾಳ್ದಿರೋ ಅಂಥ 3,000-5,000 ರೂಪಾಯಿ ಮೊಬೈಲು, ನಾನು ಒಂದು 4G ಮೊಬೈಲ್ ಒಂದು ರೋಡಲ್ಲಿ ಬಿಸಾಕಿದ್ರು ಪೇಪರ್ ಅವನು ಕೂಡ ಅಯ್ಯೋ ಇದು 4Gನ ಅಂದ್ಬಿಟ್ಟು ಅವನು ಕೂಡ ಸೈಡ್ಗೆ ಎಸ್ಬಿಟ್ಟು ಹೋಗೋ ಅಂಥ ಕಾಲ ಇದು. ಯಾರೇ ಮಕ್ಕಳಿಂದ ಹಿಡಿದು ಸಾಯ ಮುದುಕರವ್ರಿಗೂ 5G ಮೊಬೈಲ್ ಬೇಕು ಅನ್ನೋ ಕಾಲ. ಅಂಥದ್ರಲ್ಲಿ ನೀವು ಬರೀ ಮೊಬೈಲ್ಗಳನ್ನ ಕೊಡೋದು ಫೋಟೋಗಳು ಅಪ್ಲೋಡ್ ಮಾಡ್ತಿರೋ ಹೊರ್ತು, ಯಾರ್ದೋ ಒಂದು ಮಾಂಗಲ್ಯ ಚೈನು ಸ್ನ್ಯಾಚ್ ಆಗಿತ್ತು, ತಗೊಂಬಂದಿದ್ದೀವಿ, ಕಳ್ಳನ್ನ ಹಿಡ್ದಿದ್ದೀವಿ, ಈ ಚೈನ್ನ ವಾರಸ್ದಾರರಿಗೆ ನಾವು ಕೊಡ್ತಾ ಇದ್ದೀವಿ, ಅದನ್ನು ಹಾಕಿ ನಾವು ನಮ್ಮ ಕಡೆಯಿಂದನೂ ಪ್ರೋತ್ಸಾಹ ಕೊಡೋಣ, ನಮ್ಮ ಕಡೆಯಿಂದಲೂ ಅಭಿನಂದನೆ ಶುರು ಮಾಡೋಣ, ನಮ್ಮಿಂದನೂ ನಿಮಗೆ ಇದು ಮಾಡೋಣ, ಸನ್ಮಾನ, ಇನ್ನೂ ಒಂದು ಶಾಲು, ರೇಷ್ಮೆ ಸಾಲು, ಪೇಟ ಎಲ್ಲ ಹಾಕಿ ನಿಮ್ಮನ್ನು ಒಂದು ಹೈಲೈಟ್ ಮಾಡೋಣ. ಬರೇ ಮೊಬೈಲ್ ಅದೆಷ್ಟು ಮೊಬೈಲ್, ಬರೀ ಮೊಬೈಲ್ ಬಿಟ್ಟರೆ ಗಾಡಿಗಳು ನಾನು ಇವತ್ತವರೆಗೂ ಗಾಡಿ ಇವ್ರು ಕಳೆದೋಗಿತ್ತು ಹುಡುಕೊಟ್ಟಿದ್ದೀವಿ ಅಂತ ಯಾವ ಪೊಲೀಸ್ ಅಪ್ಲೋಡ್ ಮಾಡಿಲ್ಲ. ಕಾರು ಕಳೆದೋಗಿದೆ, ಯಾವುದೋ ಒಂದು ಕಾರು ಅದು ಅಪ್ಲೋಡ್ ಮಾಡಿಲ್ಲ. ಒಂದು ಚಿನ್ನಾಭರಣ, ದುಡ್ಡು, ಹಣಕಾಸು, ಬೇರೆ ಏನೇನೋ ಇರ್ಬೋದು,
ಎಷ್ಟೋ ಏನೇನೋ ಕಳ್ಕೊಂಡಿರೋರು ಇದ್ದಾರೆ, ಆದರೂ ಕೂಡ ಅವನ್ನೆಲ್ಲ ಯಾರು ಕೂಡ ಅಪ್ಲೋಡ್ ಮಾಡ್ತಾಯಿಲ್ಲ. ಇದರಿಂದ ಇರೋ ರಹಸ್ಯ ಆದರೂ ಏನು ಅಂತ ನನಗೂ ಕೂಡ ತಿಳಿತಾ ಇಲ್ಲ. ನಾನು ಹಲವಾರು ಎಡಿಟರ್ಸ್ನ ಇರ್ಬೋದು, ನಮ್ಮ ಎಡಿಟರ್ಸ್ನ ಇರ್ಬೋದು ಕೇಳ್ತಾ ಇದ್ದೀನಿ ಇದ್ರ ದಿಂದಿನ ರಹಸ್ಯ ಏನು ಅಂತ. ಬಟ್ ಯಾರು ಕೂಡ ಇದನ್ನು ಭೇದಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಅತಿ ಶೀಘ್ರದಲ್ಲೇ ನಾನೇ ಇದನ್ನು ಏನು ಅಂತ ಭೇದಿಸಿ ನಿಮ್ಮ ಮುಂದೆ ಬರ್ತೀನಿ. ಮತ್ತು ಇನ್ನೂ ಒಂದು ವಿಷಯ ಏನಂದರೆ, ಈಗಿನ ಸರ್ಕಾರದಲ್ಲಿ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಎಷ್ಟು ವರ್ಷ, ಒಂದು ಸುಮಾರು ವರ್ಷದಿಂದ ಸಿದ್ದರಾಮಯ್ಯ ಅವರು ಆಳ್ಕೊಂಬಂದಿದ್ರು. ಇವಾಗ DK ಶಿವಕುಮಾರ್ ಅವರು ಆಳ್ತಾ ಇದ್ದಾರೆ, ಆಯಿತಾ. ಇವಾಗ ಅವರಿಬ್ಬರಲ್ಲಿ ಒಂದು ಚೇಂಜಸ್ ಮಾಡಿಕೊಂಡ್ರು. ಏನಂತ ಚೇಂಜಸ್ ಮಾಡಿಕೊಂಡ್ರು? 2.5 ವರ್ಷ ಕಾಲ ನೀವಿರಿ, 2.5 ವರ್ಷ ಕಾಲ ನಾನಿರ್ತೀನಿ. ಅಂದರೆ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಒಂದು ಮಾತುಕತೆ ನಡೆಸಿದರು. 2.5 ವರ್ಷ ಆಡಳಿತ ನೀವು, 2.5 ವರ್ಷ ಆಡಳಿತ ನಾವು ಅಂತ, ಆಯಿತಾ. ಅದರಂತೆ 2.5 ವರ್ಷಕ್ಕಿಂತ ಜಾಸ್ತಿ ಸಿದ್ದರಾಮಯ್ಯ ಅವರು ಆಳಿದ್ರು. DK ಶಿವಕುಮಾರ್ CM ಪಟ್ಟ ಪಡೆಯೋದಕ್ಕೆ ಇಲ್ಲ ಸಲ್ಲದ ಸರ್ಕಸ್ಗಳನ್ನೆಲ್ಲ ಮಾಡಿ ಕೊನೆಗೂ ಒಂದು CM ಪಟ್ಟ ಅಲಂಕಾರ ಮಾಡಿದ್ರು. ಅಲ್ಲಿ ಒಂದು ವಿಷಯ ಏನಂದರೆ, ಅಲ್ಲಿ ಒಂದು ಸೂಕ್ಷ್ಮವಾದ ವಿಷಯ ಏನಂದರೆ, ಒಂದೇ ಒಂದು ಮಾತು ಸಿದ್ದರಾಮಯ್ಯ ಅವ್ರಿಗೆ ಹೇಳುವಂಥದ್ದು. ನೋಡಿ ಸಿದ್ದರಾಮಯ್ಯ ಅವರೇ, 2.5 ವರ್ಷಕ್ಕಿಂತ ಜಾಸ್ತಿ ವರ್ಷ ಆಯಿತು, ನೀವು ಕರ್ನಾಟಕ ರಾಜ್ಯದಲ್ಲಿ ಇಷ್ಟಿಷ್ಟು ಲೂಟಿ ಮಾಡಿದ್ದೀರಾ, ಇಷ್ಟಿಷ್ಟು ಹಣ ಮಾಡಿದ್ದೀರಾ, ಇಷ್ಟಿಷ್ಟು ದುಡ್ಡು ತಿಂದಿದ್ದೀರ. ಇವಾಗ ನಮಗೂ ಒಂದು ಅವಕಾಶ ಮಾಡಿಕೊಡಿ. ನಮ್ಮ ಕೈಲಾದಷ್ಟು ನಾವು ಯಾವ ಭೂಮಿನ ಕಿತ್ಕೊಬೋದು, ಯಾವ ದುಡ್ಡನ್ನು ತಿನ್ಬೋದು, ಏನೇನು ಬಿಟ್ಟು ಸಿಗುತ್ತೆ, ಎಲ್ಲೆಲ್ಲಿ ಯಾವ ಟೆಂಡರ್ ಪಾಸ್ ಮಾಡಿದ್ರೆ ಎಷ್ಟು ದುಡ್ಡು ಸಿಗುತ್ತೆ ಅಂತ ಒಂದು ಅವ್ರದ್ದೊಂದು ಮುಂದಾಲೋಚನೆ ಇಟ್ಕೊಂಡು ಪ್ಲ್ಯಾನ್ ಮಾಡಿ ಒಂದು CM ಪಟ್ಟಕ್ಕೆ ಕರ್ಕೊಂಬಂದು ಜನರೆಲ್ಲ ಕೂರಿಸಿದ್ದಾರೆ. ಆಡಳಿತ ಕೊಟ್ಟಿದ್ದಾರೆ. ಅವ್ರಿಗೆ ಆಡಳಿತ ಕೊಟ್ಟ ಮೇಲೆ ಫ್ರೀ ಕರೆಂಟ್ ಅಂತಿದ್ರು, ಏನಾಯಿತು? ಫ್ರೀ ಬಸ್ಸು ಏನಾಯಿತು? ಯಾರಿಗೇನು ಲಾಭ ಆಯಿತು? ಯಾರಿಗಾದರೂ ಇವಾಗ ಕಾಂಗ್ರೆಸ್ ಪಕ್ಷದಿಂದ ನನಗೆ ಒಂದು ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ನನಗಿಷ್ಟು ಸಹಾಯ ಆಗಿದೆ, ಅಥವಾ ನನಗೆ ಕೆಲಸ ಇರಲಿಲ್ಲ, ಇಷ್ಟು ವರ್ಷದಿಂದ ಕೆಲಸ ಸಿಕ್ಕಿದೆ, ಇಷ್ಟು ವರ್ಷದಿಂದ ನನಗೊಂದು ಹೆಣ್ಣು ಸಿಕ್ಕಿರಲಿಲ್ಲ, ಮದುವೆ ಆಗಿರಲಿಲ್ಲ, ನನಗೊಂದು ಮದುವೆ ಆಗಿದೆ, ನನಗೆ ಮಕ್ಕಳಾಗಿರಲಿಲ್ಲ, ಮಕ್ಕಳಾಗಿದೆ. ಆಮೇಲೆ ಇನ್ನೇನು, ನಮಗೆ ಜಾಗ ಇರೋಕ್ಕೆ ಸೂರು ಇರಲಿಲ್ಲ, ಮನೆ ಇರಲಿಲ್ಲ, ಮನೆ ಸಿಕ್ಕಿದೆ. ಇಂಥ ಯಾವುದಾದ್ರೂ ಒಂದೇ ಒಂದು ನಮ್ಮ ಕರ್ನಾಟಕ ಜನರ ಹತ್ರ ಕೇಳೋದು ಇಂಥದ್ದು ಒಂದೇ ಒಂದು ಉದಾಹರಣೆ ಇದ್ದರೆ ದಯವಿಟ್ಟು ನಮ್ಮ ಸಿಟಿ ನ್ಯೂಸ್ ಚಾನಲ್ ರವಿಶಂಕರ್ ಸರ್ ಸಾರಥ್ಯದಲ್ಲಿ ಇರುವ ಚಾನಲ್ಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಪರ್ಸ್ನಲ್ಲಾಗಿ ರವಿಶಂಕರ್ ಸರ್ಗೆ ತಿಳಿಸ್ಬೋದು, ಅಥವಾ ಬಹಿರಂಗವಾಗಿ ಅವ್ರು ಹಾಕಿದಂಥ ನ್ಯೂಸಿಗೆ ಅವರಿಗೆ ತಿಳಿಸ್ಬೋದು. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಈಗಲಾದರೂ ಎಚ್ಚೆತ್ಕೊಂಡು, ನನ್ನದೊಂದು ಸಣ್ಣ ಬೇಡಿಕೆ ಏನಂದರೆ, ಈಗಲಾದರೂ ಸ್ವಲ್ಪ ಎಚ್ಚೆತ್ಕೊಂಡು ಇನ್ನು ಮುಂದಕ್ಕಾದರೂ ಜನಸಾಮಾನ್ಯರು ಜನರ ಆಯ್ಕೆ ಮಾಡೋ ಮುಂಚೆ ಕೆಲವು ಸಮಯ ತಗೊಂಡು ಯೋಚನೆ ಮಾಡಿ ಜನರನ್ನು ಆಯ್ಕೆ ಮಾಡಿ, ಜನನಾಯಕನನ್ನು ಆಯ್ಕೆ ಮಾಡಿ. ಇಲ್ಲಿ ನಮ್ಮ ಬಾಡಿಗೆ ಮನೆಗಳಲ್ಲಿರೋರಾಗಲಿ, ಬೇರೆ ಮನೆಗಳಲ್ಲಿರೋರಾಗಲಿ, ಅವರು 100, 200, 500ಕ್ಕೆ ಕೈ ಅಡ್ಡಿ ಅವ್ರುಗಳಿಗೆ ಓಟ್ ಹಾಕ್ಬೋದು, ಆಯಿತಾ. ಬಾಡಿಗೆ ಮನೆಗಳಲ್ಲಿರೋರಿಗೆ ಅವ್ರಿಗೆ ಯಾವುದೇ ಇಲ್ಲಿ ಏನು ಅವ್ರಿಗೇನು ನೆಲೆ ಆಗಿರಲ್ಲ, ಸ್ವಂತ ಜಾಗ ಇರಲ್ಲ, ಏನಂದ್ರೆ ಏನೂ ಇರಲ್ಲ. ಅವ್ರು ಯಾರಿಗೆ ಬೇಕಾದ್ರೂ, ಯಾರು ದುಡ್ಡು ಕೊಡ್ತಾರೆ, ಯಾರು ಎಣ್ಣೆ ಕೊಡಿಸ್ತಾರೆ, ಯಾರು
ಚಿಕನ್ ಮಟನ್ ಬಿರಿಯಾನಿ ಕೊಡಿಸ್ತಾರೆ, ಅವ್ರಿಗೆ ಓಟ್ ಹಾಕ್ತಾರೆ. ಸ್ವಂತ ಮನೆಗಳಂಥವ್ರು ಇದಿರಲ್ಲ. ನೀವುಗಳು ಏನು ಮಾಡ್ತಿದ್ದೀರಾ? ನೀವುಗಳು ಒಂದು ಯೋಚನೆ ಮಾಡೋ ಶಕ್ತಿ ಇಲ್ವಾ? ನೀವುಗಳು ಯೋಚನೆ ಮಾಡಿ ಒಂದು ಓಟ್ ಹಾಕಿ. ಓಟ್ ಹಾಕೋ ಮುಂಚೆ ನಿಮಗೆ ಹತ್ರದಲ್ಲಿ ಯಾರು ಜನ ಇರ್ತಾರೆ ಅವ್ರಿಗೆಲ್ಲ ಒಂದು ತಿಳುವಳಿಕೆ ಮೂಡಿಸಿ. ಅದು ಬಿಟ್ಬಿಟ್ಟು ಇವಾಗ ಎಲ್ಲನೂ ಅವ್ರ ಕೈಲೆಲ್ಲ ಒಪ್ಪಿಸ್ಬಿಟ್ಟು ಜುಟ್ಟು ಜನರೆಲ್ಲ ಕೊಟ್ಬಿಟ್ಟು ಎಲ್ಲ ನಾನು ಕಿತ್ಕೊಂಡ್ರು, ನಂದು ಹಂಗಾಯಿತು ಹಿಂಗಾಯಿತು ಅಂತ ಬಾಯಿ ಬಡ್ಕೊಂಡು ರೋಡಲ್ಲಿ ಬಂದು ಕೂತ್ಕೊಂಡಿದ್ದೀರಾ. ಇದಕ್ಕೆಲ್ಲ ಯಾರು ಏನು ಕಾರಣಕರ್ತರಲ್ಲ. ಇದಕ್ಕೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ಜನರೇ ಕಾರಣ. ನಮ್ಮ ಕರ್ನಾಟಕ ಜನರು ಏನು ಮಾಡಿದರೆ ಅವ್ರು ಮಾಡಿದ್ದಕ್ಕೆ ಅವರೇ ಪ್ರತಿಫಲವನ್ನು ಅನುಭವಿಸ್ತಿದ್ದಾರೆ. ಆಯಿತಾ? ಇದು ಯಾರ ಒಂದು ಕುತಂತ್ರನೂ ಅಲ್ಲ, ಯಾವುದೋ ಒಂದು ಬೇರೆ ಅಘೋರ ಶಕ್ತಿ ಯಾವುದೂ ಅಲ್ಲ. ಇದು ನಮ್ಮ ಜನರ ಹೊಂದಾಣಿಕೆ ಇಲ್ಲದಿರುವುದರ ತಂತ್ರ. ಆ ತಂತ್ರನ ಉಪಯೋಗಿಸ್ಕೊಂಡು ನಮ್ಮ ಜನರು ನಮ್ಮನ್ನೇ ಆಳಲು ಶುರು ಮಾಡಿದ್ದಾರೆ. ಇಲ್ಲಿಗೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ತೆ. ಸಿಟಿ ನ್ಯೂಸ್ ಕನ್ನಡ, ರವಿಶಂಕರ್ ಸಾರಥ್ಯದಲ್ಲಿ ಇನ್ನೂ ಹಲವು ವಿಶೇಷ ಹೆಚ್ಚಿನ ನ್ಯೂಸ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಒಂದು ಪ್ರೋತ್ಸಾಹ ಕೊಡಿ. ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಿ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಇನ್ನೂ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂದರೆ, ಒಂದು ಸಣ್ಣದೊಂದು ಸ್ಟ್ರಿಂಗ್ ಆಪ್ರೇಷನ್ ಮಾಡಿದೆ ಒಂದು ಸರ್ಕಾರಿ ಶಾಲೆ ಮೇಲೆ. ಸರ್ಕಾರಿ ಶಾಲೆಯಲ್ಲಿ ಒಂದು ಟಿ ಸಿ ಕೊಡೋದಕ್ಕೆ 300 ರೂಪಾಯಿ, ಎಷ್ಟು 300 ರೂಪಾಯಿ ಬೇಡಿಕೆ. ಒಂದು ಟಿ ಸಿ ಕೊಡಬೇಕಂದ್ರೆ 300 ರೂಪಾಯಿ. 252 ಜನ ಇದ್ದಾರೆ. 252 ಜನಕ್ಕೆ 300 ರೂಪಾಯಿ ಅಂದರೆ 75,600 ರೂಪಾಯಿ ಆಯಿತು. 75,600 ರೂಪಾಯಿ. ಅದರ ಖರ್ಚು ವೆಚ್ಚ ಏನಾಯಿತು, ಆ ಹಣ ಸಂಗ್ರಹದ ಹಣ ಏನಾಯಿತು ಅಂತ ಇವತ್ತು ಕೂಡ HMಗೆ ಎಷ್ಟೋ ಪ್ರಶ್ನೆ ಕಳಿಸಿದ್ದೀನಿ. ನನ್ನ ಒಂದು ಆ ಪ್ರಶ್ನೆಯನ್ನು ಆಗ BEO ಆದ ನಾರ್ತ್ ಝೋನ್ 4 BEO ಆದ ಮೇಡಮ್ಗೂ ಕೂಡ ನನ್ನ ಪ್ರಶ್ನೆಯನ್ನು ಕಳಿಸಿದ್ದೀನಿ. ಈ ಥರ 75,600 ಸಂಗ್ರಹ ಮಾಡಿದ್ದಾರೆ. 75,600 ರೂಪಾಯಿ ಹಣ ಸಂಗ್ರಹ ಮಾಡಿದ್ದಾರೆ. ಅದರ ಲೆಕ್ಕಾಚಾರ ನನಗೆ ಬೇಕು ಅಂತ ಇವತ್ತವರೆಗೂ ಯಾರು ಕೂಡ ಅದಕ್ಕೆ ಸ್ಪಂದಿಸ್ತಿಲ್ಲ. ಯಾರು ಕೂಡ ಆ ವಿಷಯವನ್ನು ನಾನು ಮುಂದೆ ತರೋದಕ್ಕೆ ಬಿಡ್ತಾ ಇಲ್ಲ. ಆಯಿತಾ? ಆ ವಿಷಯ ಎಂದೆಂದಿಗೂ ಜೀವಂತವಾಗಿ ನಾನು ಜೀವ ಕೊಟ್ಟೇ ಕಾಪಾಡ್ಕೊಂಡು ಬರ್ತೀನಿ. ಬಟ್ ಇವತ್ತಲ್ಲ ನಾಳೆ ಒಂದು ದೊಡ್ಡ ಮಟ್ಟದಲ್ಲಿ ಅದು ಒಂದು ಸುದ್ದಿ ಮಾಡ್ತೀನಿ. ಯಾಕೆಂದರೆ ನಾನು ಒಂದು ಕೆಲಸ ಕಾರ್ಯನ ಯಾವುದೇ ಒಂದು ಮುಟ್ಟಿದ್ರೆ ಅದು ಸಂಪೂರ್ಣ ಚಿನ್ನದ ಬೆಟ್ಟ ಆಗಬೇಕು, ಇಲ್ಲ ಅಂದರೆ ಸಂಪೂರ್ಣ ಸುಟ್ಟಿದ ಬೂದಿ ಭಸ್ಮ ಆಗಬೇಕು ಅನ್ನೋವಂಥ ಮೆಂಟಾಲಿಟಿ ನಂದು. ಇದೇ ಥರ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿಟಿ ನ್ಯೂಸ್ ಕನ್ನಡ. ಶಿವಶಂಕರ್ ಸರ್ ಸಾರಥ್ಯದಲ್ಲಿ ಮತ್ತು ಮಂಜು ಶ್ರೀಕಾರ್ಸ್ ಸಾರಥ್ಯದಲ್ಲಿ, ಅಗ್ರಹಾರ ದಾಸರಳ್ಳಿ, ಬೆಂಗಳೂರು. ನಮಸ್ತೆ. ಜೈ ಕರ್ನಾಟಕ.